ಹಾಗೆ ರನ್ಯಾರಾವ್ ಪತಿ ಜತಿನ್ಗೂ ಕೂಡ ಡಿಆರ್ಐ ಶಾಕ್ ಕೊಟ್ಟಿದೆ. ಜತಿನ್ ನಿವಾಸ ಸೇರಿ 9 ಕಡೆ ಡಿಆರ್ಐ ರೇಡ್. ಸೊ ಇದು ಬರೀ ರನ್ಯಾರಾವ್ ತರುಣ್ ಮಾತ್ರ ಅಲ್ಲ, ಈಗ ಜತಿನ್ ಹುಕ್ಕೇರಿ ಆತನ ನಿವಾಸದ ಮೇಲೂ ಕೂಡ 9 ಕಡೆ ಡಿಆರ್ಐ ರೇಡ್ ಮಾಡಿದೆ. ಆಡುಗೋಡಿ ಠಾಣೆ ವ್ಯಾಪ್ತಿಯಲ್ಲಿನ ಫ್ಲಾಟ್. ಜತಿನ್ ಕ್ರೆಡಿಟ್ ಕಾರ್ಡ್ನ ಬಳಸಿದಂತ ರನ್ಯಾ ಕ್ರೆಡಿಟ್ ಕಾರ್ಡ್ನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಲು ಈಕೆ. ಹಾಗಾಗಿ ಜತಿನ್ಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಸೊ ಜತಿನ್ನ ಕ್ರೆಡಿಟ್ ಕಾರ್ಡನ್ನು ಬಳಸಿ ಈ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿರೋದು ಗೊತ್ತಾಗಿದೆ. ಹಾಗಾಗಿ ಇವರ ಗಮನಕ್ಕೆ ಬಾರದೇ ಇಲ್ಲಿ ಇದಾಯ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಏನಾಗಿದೆ, ಈ ಕೇಸ್ಗೆ ಎಲ್ಲೆಲ್ಲಿ ಬೇಕಾಗುತ್ತೆ ಜತಿನ್ ಅವರ ಒಂದು ಇಂಟ್ರೋಗೇಷನ್. ಹಾಗಾಗಿ ಜತಿನ್ ಫ್ಲ್ಯಾಟ್ ಮೇಲೆ ಕೂಡ ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿನ ಫ್ಲ್ಯಾಟ್ ಮೇಲೆ ಕೂಡ ಈಗ ರೇಡ್ ಮಾಡಲಾಗಿದೆ. ಸೊ ಹಲವಾರು ಬಾರಿ ಈಕೆ ವಿದೇಶಕ್ಕೆ ಹೋಗ್ತಾ ಇದ್ಲು. ಸೊ ಅದಾದ ನಂತರ ಈ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರುವಂಥದ್ದು ಕೂಡ ಜತಿನ್ ಹೆಸರಿನಲ್ಲಿರುವಂಥ ಕ್ರೆಡಿಟ್ ಕಾರ್ಡ್ನಲ್ಲಿ. ಸೊ ರನ್ಯಾರಾವ್ ಪತಿ ಜತಿನ್ಗೂ ಕೂಡ ಈಗ ಡಿಆರ್ಐ ಶಾಕನ್ನು ಕೊಟ್ಟಿದೆ. ಸೊ ಸದ್ಯಕ್ಕೆ ನಿಮಗೆ ಆ ಫ್ಲ್ಯಾಟನ್ನು ಕೂಡ ತೋರಿಸ್ತಾ ಇದ್ದೀವಿ. ಆಡುಗೋಡಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಫ್ಲ್ಯಾಟ್ ಇದು. ಇದೀಗ ಕೋರಮಂಗಲದಿಂದ ಆಡುಗೋಡಿಯಿಂದ ಪ್ರಜ್ವಲ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ನಾವೀಗ ಗಮನಿಸ್ತಾ ಇದ್ದೀವಿ, ಒಂದು ಕಡೆ 3 ಈ ತ್ರಿಶೂಲ ವ್ಯೂಹ ಅಂತ ನಾವೇನು ಕರೆದ್ವಿ ಆರಂಭದಲ್ಲೇ, ಡಿಆರ್ಐ, ಸಿಬಿಐ, ಇಡಿ 3 ಕಡೆಯಿಂದ ಕೂಡ ಈಗ ಕವರಪ್ ಮಾಡಲಾಗಿದೆ ಈ ಕೇಸ್ನಲ್ಲಿ. ಸೊ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲೆಲ್ಲಿ ರೇಡ್ ಆಗ್ತಾ ಇದೆ, ಜೊತೆಗೆ ಜತಿನ್ ಮನೆ ಮೇಲೆ ಕೂಡ ಈಗ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು ಯಾಕೆ, ಏನು ಸದ್ಯದ ಅಪ್ಡೇಟ್ ಏನಿದೆ ಪ್ರಜ್ವಲ್? ಅವಿನಾಶ್, ನೀವು ಹೇಳಿದಂಗೆ 3 ಕಡೆಯಿಂದ ಎಟ್ ಎ ಟೈಮಲ್ಲಿ ಇನ್ವೆಸ್ಟಿಗೇಷನ್ ನಡೀತದೆ. ಇದು ಒಂದು ಕಡೆ ಅಂದರೆ ಪ್ರಮುಖವಾಗಿ ನೋಡೋದಾದ್ರೆ ಡಿಆರ್ಐನ ಅಧಿಕಾರಿಗಳು ಇಲ್ಲಿ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿದಂಥ ಕೇಸ್ನಲ್ಲಿ ಕೇವಲ ರನ್ಯಾರಾವ್ ಮತ್ತು ತರುಣ್ ರಾಜು ವಿರುದ್ಧವಾಗಿ ಮಾತ್ರ ತನಿಖೆಯನ್ನು ಮಾಡ್ತಿದ್ದಾರೆ. ಆದರೆ ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ಬೇರೆ ಬೇರೆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದೇನಪ್ಪ ಅಂತಂದರೆ ಪ್ರಮುಖವಾಗಿ ಸಿಬಿಐನ ಅಧಿಕಾರಿಗಳಿಗೆ ಡಿಆರ್ಐನ ಅಧಿಕಾರಿಗಳು ನೀಡಿದಂಥ ದೂರಿನ ಅನ್ವಯವಾಗಿ ಮುಂಬೈನಲ್ಲಿ ಸಿಕ್ಕಿದಂಥ ಚಿನ್ನ ಮತ್ತು ಬೆಂಗಳೂರಿನ ಏರ್ಪೋರ್ಟಲ್ಲಿ ಸಿಕ್ಕಿದಂಥ ಚಿನ್ನ, ಈ 2 ಘಟನೆಗಳಿಗೆ ಸಂಬಂಧಪಟ್ಟಂತೆ, 2 ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ಸಿಬಿಐನ ಅಧಿಕಾರಿಗಳು FIR ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅದಾದ ಮೇಲೆ ಈಗ ಲೇಟೆಸ್ಟ್ ಎಂಟ್ರಿ ಅಂತ ಹೇಳಿದ್ವಿ, ಇಡಿ ಅಧಿಕಾರಿಗಳು ಅವರು ಸಹಿತ ECIR ದಾಖಲು ಮಾಡಿಕೊಂಡು ಮುಂಬೈ ಮತ್ತು ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಹಲವಾರು ಕಡೆಗಳಲ್ಲಿ ಇವತ್ತು ದಾಳಿಯನ್ನ ಮಾಡಿದ್ದಾರೆ. ಈ ಗೋಲ್ಡ್ ಎಲ್ಲಿಗೆ ಹೋಗ್ತಿತ್ತು, ಎಲ್ಲಿಗೆ ಬರ್ತಿತ್ತು, ಮತ್ತೆ ಗೋಲ್ಡ್ ಅನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಿದ್ರು ಅಂತ ಹೇಳಿ ಪ್ರಮುಖವಾಗಿ 3 ತನಿಖಾ ಸಂಸ್ಥೆಗಳು, ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಗಳು, ಈ 3 ಸಂಸ್ಥೆಗಳು ಅವರದೇ ಆದಂತ ಆಂಗಲ್ಸ್ ನಲ್ಲಿ ಅವರವರದೇ ಆದಂತ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಿದ್ದಾವೆ. ಇಡಿ ಅಧಿಕಾರಿಗಳು ಹವಾಲಾ ದಂಧೆ ಹೇಗೆ ನಡೆಯುತ್ತೆ, ಮತ್ತೆ ವಿದೇಶಕ್ಕೆ ಇಲ್ಲಿಂದ ಹಣ ಹೇಗೆ ಹೋಗುತ್ತೆ, ಮತ್ತೆ ವಿದೇಶದಿಂದ ಹಣ ಹೇಗೆ ಕನ್ವರ್ಟ್ ಹಣವನ್ನ ಹೇಗೆ ಚಿನ್ನವಾಗಿ ಕನ್ವರ್ಟ್ ಮಾಡಿ ಇಲ್ಲಿಗೆ ಡೆಲಿವರಿ ಮಾಡ್ಕೊಳ್ತಿದ್ವು, ನಂತರ ಅದು ಯಾರಿಗೆ ತಲುಪ್ತಿತ್ತು ಅನ್ನೋದು ಈ ಆಂಗಲ್ ಅಲ್ಲಿ ಹವಾಲಾ ಆಗಿರ್ಬೋದು, PMLA ಕಾಯ್ದೆ ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಸಿಬಿಐ ಅಧಿಕಾರಿಗಳು ದೇಶಕ್ಕೆ ಗೋಲ್ಡ್ ಅನ್ನ ಸಿಂಡಿಕೇಟ್ ಅನ್ನ ಮಾಡಿಕೊಂಡು ಸ್ಮಗಲ್ ಅನ್ನ ಮಾಡ್ತಿದ್ದು ಒಂದು ಕಡೆ ಆದ್ರೆ, ಮತ್ತೆ ಇನ್ನೊಂದು PC ಆಕ್ಟ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿದೆ, ಈ ಒಂದು ಕಾಯ್ದೆಯಲ್ಲಿ ಕೇಸನ್ನ ಮಾಡ್ಕೊಂಡಿರೋದ್ರಿಂದ ಯಾರಾದರೂ ಸರ್ಕಾರಿ ಅಧಿಕಾರಿಗಳು, ಇನ್ಕ್ಲೂಡಿಂಗ್ ಕಸ್ಟಮ್ಸ್ ಅಧಿಕಾರಿಗಳಾಗ್ಬೋದು, ಲೋಕಲ್ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಬೇರೆ ಯಾವುದೇ ಏರ್ಪೋರ್ಟಿನ ಅಧಿಕಾರಿಗಳಾಗಿರ್ಬೋದು, ಇವ್ರುಗಳ ಇನ್ವಾಲ್ವ್ಮೆಂಟ್ ಜೊತೆಗೆ ಸೇರ್ಕೊಂಡು ಇವರು ಸಿಂಡಿಕೇಟ್ ಅನ್ನ ನಿರೂಪಣೆ ಮಾಡ್ಕೊಂಡಿದ್ದಾರಾ, ಜೊತೆಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಿರುವಂತ ಗೋಲ್ಡ್ ಸ್ಮಗಲಿಗೂ ಇದಕ್ಕೂ ಯಾವ ರೀತಿಯಾದಂತ ಲೆಕ್ಕಾಚಾರಗಳಿದಾವೆ, ಮತ್ತೆ ಯಾವ ರೀತಿಯಾದಂತ ಕನೆಕ್ಷನ್ಸ್ಗಳಿದಾವೆ ಅನ್ನೋದನ್ನು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಈ DRIನ ಅಧಿಕಾರಿಗಳು ಪ್ರಮುಖವಾಗಿ ಬೆಂಗಳೂರಿನ ಝೋನಲ್ ಯೂನಿಟಿನ ಅಧಿಕಾರಿಗಳು ರನ್ಯಾ ಬಳಿ ಸಿಕ್ಕಂತ ಚಿನ್ನ ಮತ್ತೆ ತರುಣ್ ರಾಜು ಅವರಿಬ್ಬರ ನಡುವೆ ಇದ್ದಂತ ಕಾನ್ವರ್ಸೇಷನ್, ಮತ್ತೆ ಈ ಹಣವನ್ನ ಯಾವ ರೀತಿಯಾಗಿ ತರುಣ್ ರಾಜು ವ್ಯವಸ್ಥೆ ಮಾಡಿದ, ಮತ್ತೆ ಚಿನ್ನ ಬಂದ ನಂತರದಲ್ಲಿ ಯಾವ ರೀತಿಯಲ್ಲಿ ಒಂದು ಆಟೋ ರಿಕ್ಷಾಗೆ ಡೆಲಿವರಿ ಮಾಡಿ ಅಲ್ಲಿಂದ ಇವ್ರ ಪಾಡಿಗೆ ಇವ್ರು ಹೋಗ್ಬೇಕು ಅನ್ನೋದು ಇನ್ಸ್ಟ್ರಕ್ಷನ್ ಇತ್ತು. ಆಟೋ ರಿಕ್ಷಾ ಯಾವುದು, ಅಲ್ಲಿ ನಿಂತಿದ್ದಂತ ಆ ಸಮಯದಲ್ಲಿ ಇದ್ದಂತ ಆಟೋ ರಿಕ್ಷಾ ಯಾವುದು, ಇದ್ರ ಬಗ್ಗೆ ಈಗ ಈ ಹಂತದಲ್ಲಿ ತನಿಖೆಯನ್ನ ಮಾಡ್ತಾರೆ. ಇದೇ ಹಂತದಲ್ಲಿ ಈಗ DRI ಅಧಿಕಾರಿಗಳು ತಮ್ಮ ವಶದಲ್ಲಿ ತರುಣ್ ರಾಜುವನ್ನ ಇಟ್ಕೊಂಡು ವಿಚಾರಣೆ ಮಾಡ್ತಿದ್ರೆ, ಸಿಬಿಐ ಅಧಿಕಾರಿಗಳಿಗಾಗಲೇ ದಾಳಿಯನ್ನ ಮಾಡಿ ಮುಗಿಸಿದ್ರು. ಮತ್ತೆ ಇವತ್ತು ಸಹಿತ DRI ಅಧಿಕಾರಿಗಳು ತರುಣ್ ರಾಜುಗೆ ಸಂಬಂಧಪಟ್ಟಂತೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಜತಿನ್ಗೆ ಸಂಬಂಧಪಟ್ಟಂತೆ ಅವ್ರದೇ ಒಂದಷ್ಟು ಪ್ರಿಮಿಸಿಸ್ಗಳನ್ನ ಮತ್ತೆ ಅವ್ರದೇ ಕ್ರೆಡಿಟ್ ಕಾರ್ಡ್ಗಳನ್ನ ಈಕೆ ಬಳಕೆ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಆತನಿಗೂ ಸಂಬಂಧಪಟ್ಟಂತ ಒಂದಷ್ಟು ಜಾಗಗಳಲ್ಲಿ ಇವತ್ತು ರೈಡ್ ಅನ್ನ ಮಾಡಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾದಂತ ದಾಳಿ ಇವತ್ತು ಅಂತಂದ್ರೆ ಇಡಿ ಅಧಿಕಾರಿಗಳು ಮಾಡಿರುವಂತ ದಾಳಿ ಅಂತ ಹೇಳ್ಬೋದು. ಅವಿನಾಶ್, ಪ್ರಜ್ವಲ್, ಈಗ ನಾವು ಈ ಕೇಸ್ನಲ್ಲಿ ಗಮನಿಸ್ತಿರೋ ಹಾಗೆ ಏನೇನಾಗ್ತಿದೆ ಅಂತ, ಒಂದು ಈ ಹಣ ಅಲ್ಲಿಗೆ ವರ್ಗಾವಣೆ ಆಗಿ ನಂತರ ಗೋಲ್ಡ್ ಮೂಲಕ ಇಲ್ಲಿ ಬರ್ತಾ ಇತ್ತು ಅನ್ನೋದು, ಜೊತೆಗೆ ಇಲ್ಲಿ ನಾವಾಗಲೇ 1-2 ದಿನಗಳ ಹಿಂದೆ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಿ, ಇಲ್ಲಿಂದ ಮತ್ತೆ ಯಾರು ಅದನ್ನು ಪರ್ಚೇಸ್ ಮಾಡ್ತಾ ಇದ್ರು, ಗೋಲ್ಡ್ ಯಾರಿಗೆ ಬರ್ತಾ ಇತ್ತು. ಸೊ ಈ 3 ಡಿಪಾರ್ಟ್ಮೆಂಟ್ಗಳು ಕೂಡ ಈಗ
ತನಿಖೆ ಮಾಡ್ತಾ ಇರೋದ್ರಿಂದ ಇದ್ರ ಹಿಂದೆ ಒಂದಷ್ಟು ದೊಡ್ಡ ನೆಟ್ವರ್ಕ್ ಇದೆ, ದೊಡ್ಡ ತಲೆಗಳಿವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆಯಲ್ಲ, ಇದೆಲ್ಲವೂ ಕೂಡ ಹೊರಬರುವಂಥ ನಿರೀಕ್ಷೆ ಇದೆಯಾ ಹೇಗೆ ಅಂತಂದು? ಯಾರು ಪರ್ಚೇಸ್ ಮಾಡ್ತಾ ಇದ್ರು ಇಲ್ಲಿ ಗೋಲ್ಡ್ ಆಗಿ ಬಂದ ನಂತರ? ಇದೆಲ್ಲ ಕೂಡ ಒಂದು ಕಂಪ್ಲೀಟ್ ಪರ್ಚೇಸಿಂದ ಎಲ್ಲಿಗೆ ಹಣ ಯಾರು ಕಳಿಸ್ತಾ ಇದ್ರು ಅದೆಲ್ಲವೂ ಕೂಡ ಒಂದು ನೆಟ್ವರ್ಕ್ ಆಗುತ್ತೆ ಅಂತ. ಬರಲೇಬೇಕು, ಇದೆಲ್ಲ ಹೊರಗೆ ಬರಲೇಬೇಕಾಗುತ್ತೆ ಅವಿನಾಶ್. ಅದಕ್ಕೋಸ್ಕರನೇ ಇಷ್ಟು ತೀವ್ರವಾದಂಥ ಇನ್ವೆಸ್ಟಿಗೇಷನ್ಗಳು, ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ತಮ್ಮ ಕೆಲಸವನ್ನು ಶುರು ಮಾಡ್ಕೊಂಡಿರೋದು. ಪ್ರಮುಖವಾಗಿ ಒಂದು 2-3 ಅಂಶಗಳನ್ನು ಗಮನಿಸಬೇಕಂತ ಅಂದರೆ, ರನ್ಯಾ ರಾವ್ಗೆ ಆಕೆ ಹೇಳಿದಂತೆ, ಇನ್ವೆಸ್ಟಿಗೇಷನ್ ಹೇಳಿದಂತೆ, ಆಕೆಗೆ 1ನೇ ತಾರೀಕು ಮಾರ್ಚ್ ಆಕೆಗೆ ಒಂದು VPN ಮೂಲಕ ಇಂಟರ್ನೆಟ್ ಕಾಲ್ ಬರುತ್ತೆ. ಆಕೆಗೆ ಬಂದಂಥ ಕಾಲ್ನಲ್ಲಿ ಆಕೆಗೆ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತಾರೆ. ಟರ್ಮಿನಲ್ 3ಯ ಗೇಟ್ ನಂಬರ್ ಎನ ಎಕ್ಸ್ಪ್ರೆಸೋ ಕಾಫಿ ಮಿಷಿನ್ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ತಮ್ಮನ್ನ ಭೇಟಿ ಆಗ್ತಾನೆ, ಅಲ್ಲಿ ಆತ ನಿಮಗೆ ಚಿನ್ನವನ್ನು ಕೊಡ್ತಾನೆ ಅಂತ. ಆದರೆ ಈ ಕರೆ ಮಾಡಿದ್ಯಾರು, ಆ ಕರೆ ಮಾಡಿದಂಥ ವ್ಯಕ್ತಿಗೆ ಹಣವನ್ನು ತಲುಪಿಸಿದ್ಯಾರು, ಆತನಿಗೆ ಹಣವನ್ನು ತಲುಪಿಸ್ಲಿಕ್ಕೆ ಈ ವ್ಯವಹಾರವನ್ನ ಮಾಡಿದವ್ರು ಯಾರು, ಅಲ್ಲಿ ಗೋಲ್ಡ್ ಯಾವ ರೀತಿಯಾಗಿ ಬಂತು, ಅಂದ್ರೆ ಏರ್ಪೋರ್ಟಿನ ಕಸ್ಟಮ್ಸ್ ಗೇಟನ್ನು ದಾಟ್ಕೊಂಡು ಒಳಗಡೆ, ಏರ್ಪೋರ್ಟ್ ಒಳಗಡೆ ಗೋಲ್ಡ್ ಯಾವ ರೀತಿಯಾಗಿ ಬಂತು, ಅದನ್ನ ಈಕೆ ಅಲ್ಲಿಂದ ಮುಂದಕ್ಕೆ ವಾಶ್ರೂಮ್ ಅಲ್ಲಿ ಹೋಗ್ತಾಳೆ, ಅದನ್ನ ತನ್ನ ದೇಹಕ್ಕೆ ಅಂಟಿಸ್ಕೊಳ್ತಾಳೆ, ಆಮೇಲೆ ಬರ್ತಾಳೆ, ಬೆಂಗಳೂರಲ್ಲಿ ಸಿಕ್ಕಾಕೊಳ್ತಾಳೆ. ಇದು ಓಕೆ, ಇದು ಒಂದು ಪಾರ್ಟ್ ಆಗುತ್ತೆ. ಅದಾದ್ಮೇಲೆ ಈಕೆ ಬೆಂಗಳೂರಿಗೆ ಬಂದ ನಂತರದಲ್ಲಿ ಒಂದು ವೇಳೆ DRI ಅಧಿಕಾರಿಗಳಿಗೆ ಸಿಕ್ಕಾಕೊಳ್ಳದಲ್ಲೇ ಹೋಗಿದ್ದರೆ ಇದನ್ನ ಯಾರಿಗೆ ಕೊಡ್ತಿದ್ಲು ಅನ್ನೋ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಇದುವರೆಗೆ ಉತ್ತರಗಳು ಸಿಕ್ಕಿಲ್ಲ. ಇದನ್ನ ಬೆಂಗಳೂರಿನ ಆಯ್ದ ಕೆಲ ದೊಡ್ಡ ಮಟ್ಟದ ಗೋಲ್ಡ್ ಮರ್ಚೆಂಟ್ಗಳಿಗೆ ಬ್ಲಾಕ್ ನಲ್ಲಿ ಮಾರಾಟ ಮಾಡ್ತಿದ್ರು ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿರುವಂತ ಅಂಶಗಳು. ಆದ್ರೆ ಪರ್ಟಿಕ್ಯುಲರ್ಲಿ ಇಂಥ ವ್ಯಕ್ತಿಗೆ ಮಾರಾಟ ಮಾಡ್ತಿದ್ರು ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ ಅವಿನಾಶ್. ಆ ಒಂದು ವಿಚಾರ ಗೊತ್ತಾದ್ರೆ ತುಂಬಾ ದೊಡ್ಡ ಬ್ರೇಕ್ ಥ್ರೂ ಆಗುತ್ತೆ. ಅದು ಖಂಡಿತವಾಗ್ಲೂ ಒಂದು ಶಾಟ್ ಅಲ್ಲಿ 13 ಕೋಟಿ, 14 ಕೋಟಿ, 17 ಕೋಟಿ ರೂಪಾಯಿ ವರ್ತಿನ ಚಿನ್ನಾಭರಣಗಳನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಅವ್ರು ಯಾರೋ ಸಣ್ಣ ಪುಟ್ಟ ಚಿನ್ನ ಬೆಳ್ಳಿ ಅಂಗಡಿಯವರು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವಿನಾಶ್. ಧನ್ಯವಾದ ಪ್ರಜ್ವಲ್. ಇನ್ನು ರನ್ಯಾಗೆ ಪ್ರೋಟೋಕಾಲ್ ಕೊಡಿಸೋದಕ್ಕೆ DGPಯಿಂದಲೇ ಕರೆ. ಪ್ರೋಟೋಕಾಲ್ ಅಧಿಕಾರಿ ಬಸವರಾಜ್ಗೆ DGP ಕರೆ. ಸೊ ರನ್ಯಾಗೆ ಪ್ರೋಟೋಕಾಲ್ ಕೊಡಿಸೋದಕ್ಕೆ DGPಯಿಂದಲೇ ಕರೆ. ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ಈ ಗೋಲ್ಡನ್ನು ಸಾಗಿಸೋದಕ್ಕೆ ಅಥವಾ ಅಲ್ಲಿ ಏನು ತೊಂದರೆ ಆಗದಿರೋ ಹಾಗೆ, ಜಾಸ್ತಿ ಎನ್ಕ್ವೈರಿ ಇಲ್ದಿರೋ ಹಾಗೆ ಬಸವರಾಜ್ಗೆ ಕರೆ ಮಾಡಿದಂಥ DGP ರಾಮಚಂದ್ರ ರಾವ್. ಬಸವರಾಜ್ಗೆ ಕರೆ ಮಾಡಿದ್ದು ಮಗಳು ಸಂಬಂಧಿಕರು ಬಂದಾಗ ಪ್ರೋಟೋಕಾಲ್ ಕೊಡಬೇಕು ಅಂತ. ಇನ್ಫ್ಯಾಕ್ಟ್ ಅದು ಗೋಲ್ಡ್ಗೋಸ್ಕರನೇ ಪ್ರೋಟೋಕಾಲ ಅಥವಾ ನಮ್ಮ ಸಂಬಂಧಿಕರು ಮಗಳು ಅನ್ನೋ ಕಾರಣಕ್ಕೆ ಏನು ಜಾಸ್ತಿ ಎಂಕ್ವೈರಿ ಮಾಡಬೇಡಿ ಅಂತನೋ ಅದು ಗೊತ್ತಾಗಬೇಕಾಗಿದೆ ಸದ್ಯಕ್ಕಾದರೆ. ಪ್ರೋಟೋಕಾಲ್ ಕೊಡಿಸೋದಕ್ಕೆ DGPಯಿಂದಲೇ ಕರೆ ಹೋಗಿದೆ ಅನ್ನೋದು ಇಲ್ಲಿ ಭಾಳ ಗಮನಿಸಬೇಕಾದಂಥ ವಿಚಾರ. ಈ ಹಿಂದೆ 3-4 ಬಾರಿ ಪ್ರೋಟೋಕಾಲ್ ನೀಡಲಾಗಿತ್ತು. ರನ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡಿದಂಥ ಬಸವರಾಜ್, ಅಂದರೆ ರನ್ಯಾ ರಾವ್ ಇದನ್ನು DGPಗೆ ತಿಳಿಸಿರುವಂಥದ್ದು ಇದೆಯಾ, ಗೊತ್ತಿದ್ದೇ ಪ್ರೋಟೋಕಾಲ ಅಥವಾ ಗೊತ್ತಿಲ್ಲದೆ ಪ್ರೋಟೋಕಾಲ ಅನ್ನೋದು.